कधी कोणावर आणि कुठं होईल कुणालाच माहीत नसतं. या घटनेमध्येही असंच झालंय. इंस्टाग्रामवरून जुळलेलं प्रेम तरुणीला बेंगळूरहून बेळगावला घेऊन आले. मूळची बेंगळूरची कस्तुरबा नगरची तरुणी प्रियंका आणि बेळगावच्या अलारवाड गावचा राहुल यांची इंस्टाग्रामवर ओळख झाली. ओळख प्रेमात बदलली आणि आता त्यांनी लग्न केलंय. या लव्ह स्टोरीमध्ये प्रियंकाचा मामा व्हिलन ठरलाय. लहान वयातच प्रियंकाने आई वडील गमावले, पण ती कोट्याधीश होती. पण आई वडिलांना गमावलेल्या प्रियंकाला तिचा मामा लहानपणापासून वाढवतो. मात्र प्रियंका वयात आल्यानंतर तिच्या नावावर असलेले बेंगळूरचे 4 मजली घर आणि कॉम्प्लेक्स तसेच शिवमोग्गातील घर हे सगळं आपल्या हातातून जाईल की काय या भीतीने तिला मानसिक आणि शारीरिक छळ करू लागला. ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ 11:30ಗೆ. ಎಸ್ ಪಿ ಅವ್ರು ಏನು ಹೇಳಿದ್ರು ಅಂದರೆ ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ. ನೀವು ಬೆಂಗಳೂರಿಗೆ ಹೋಗಬೇಕು, ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಬರ್ಬೋದು ಅಂತ ಹೇಳಿದ್ದಾರೆ. ಹಾಂ, ಇವತ್ತು. ಹಾಂ, ಯಾಕಂದರೆ ನಮ್ಮದು ನಮ್ಮ ಮಾವನೇ ಭಯ ರೀ ನಮ್ಮದು. ಮತ್ತು ನನ್ನ ಹತ್ರ ಗಿಕ್ಯುಮೆಂಟ್ಸ್ ಏನಿಲ್ಲ. ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ. ಅವ್ರು ಹಿಂಗೆ ಹೇಳಿದ್ರು. ಸೊ ನಾವು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಎಲ್ಲಪ್ಪ ಪಾಡೀಶ್ವರ ರೀ. ಹಾಂ, ಹೌದು, ಕೊಟ್ಟಿದ್ದೆ. ಅವರು ಇದ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತೊಗೊಳ್ಳಿಲ್ಲ. ಸೊ ಅವ್ರು ಸೀರಿಯಸ್ ತೊಗೊಳ್ಳಿಲ್ಲ. ನಾವೇ ಬೆಂಗಳೂರಿಗೆ ಹೋಗಿ ತೊಗೊಂಬರೋಕ್ಕೆ ಹೋದರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯ್ತು. ಸೊ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಅಲ್ಲೇ ಇರಬೇಕಾಯ್ತು, ನಾನು ವಾಪಸ್ ಬರೋಕ್ಕಾಗಲಿಲ್ಲ. ಸೊ ನನಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ. ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರು. ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಆಯ್ತು ರೀ ಪರಿಚಯ. 1-2 ವರ್ಷ ಆಯ್ತು ರೀ. ಈಗ ನಿಮ್ಮ ಪ್ರಾಪರ್ಟಿ ಎಲ್ಲೆಲ್ಲಿದೆ ಏನೇನಿದೆ ಅಂತ ನಿಮ್ಗಾದ್ರೂ ಗೊತ್ತಿದೆಯಲ್ವಾ? ಹಾಂ, ಬೆಂಗಳೂರು ಶಿವಮೊಗ್ಗದಲ್ಲಿದೆ ರೀ. ಬೆಂಗಳೂರಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು ಇವರು ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳಿಸಿದ್ರು. ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ. ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಂಡೋಗಿ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು. ಸೊ ಬೆಳಗಾವಿಲಿ ಮದುವೆ ಇದೆ ಅಂತಂದ ಬಂದಾಗ ನನಗೆ ಇವ್ರ ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಕೈ ತುತ್ತು ತಿನ್ಸೋದು, ಮಗಳ ಥರ ನೋಡಿಕೊಂಡ್ರು. ಸೊ ನನಗೆ ಇದೇ ಮನೆ ಬೇಕು ಅಂತ ನಾನು ಇಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹೌದು ರೀ. ಅಲ್ಲಿಂದ ಹೆಂಗೆ ಬಂದೆ ಅಂದರೆ ಅವರು ಇರಲಿಲ್ಲ. ಸೊ ನಾನು ಅವಾಗ ಅಲ್ಲಿಂದ ಶಿಲ್ಘಟ್ಟದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದಾವಣಗೆರೆ ಬಸ್ ಹತ್ಕೊಂಡು ದಾವಣಗೆರೆಗೆ ಬಂದು ಬೆಳಗಾವಿಗೆ ಟ್ರೈನಲ್ಲಿ ಬಂದೆ ರೀ. ಏನಾ? ಇಲ್ಲ, ಯಾರ್ದು ಇಲ್ಲ ವಿರೋಧ. ಮೀನ್ಸ್ ಯಾರು ಒಪ್ಕೊಂತಲ್ಲ ಅಂತಲ್ಲ. ಇಲ್ಲ ರೀ, ಅವ್ರು ಯಾರು ಒಪ್ಕೊಂಡಿಲ್ಲ. ಇವ್ರ ಮನೆಯವರೇ ಎಲ್ಲರೂ ಒಪ್ಕೊಂಡು ಮದುವೆ ಮಾಡಿಸಿದ್ರು. ನಂಬಿಕೆನೇ ನಮ್ಮ ಸೋದರ ಮಾವರಿ. ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ, ಎಲ್ಲಿದೆಯಾ? 5ರಿಂದ 10 ಬಾರಿ ವಿಡಿಯೋ ಕಾಲ್ ಮಾಡಿಬಿಟ್ಟು ಮನೇಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮೇಷನ್ಗೋಸ್ಕರ ಕಾಲ್ ಮಾಡಿದ್ವಿ. ಇಲ್ಲ, ನೋಡ್ತಾರೆ ಇವಾಗ ನೋಡಿದ್ರೆ ನ್ಯೂಸಲ್ಲಿ. त्यातच तिच्या प्रेमाची वार्ता प्रियंकाच्या मामाच्या मुलाला समजताच तिला अधिकच त्रास दिला जाऊ लागला. ती घर सोडून बेळगावला आली. तेव्हा मामाने खानापूर पोलीस ठाण्यामध्ये खोटी कहाणी सांगून तिला चांगले सांभाळण्याचे आश्वासन देऊन घेऊन गेला. पण बेंगळूरला पोहोचताच तिचा जुना छळ पुन्हा सुरूच. प्रियंकाला त्याच्या मित्राच्या घरी नजरबंद करून ठेवले. आता तिने पुन्हा कशीबशी सुटका करून आपल्या प्रियकराच्या घरी परतली आहे. ಇವತ್ತು ಬೆಳಗ್ಗೆ 11:30ರಿಂದ 12 ಗಂಟೆಗೆ ಮದುವೆ ಆಗಿದ್ವಿ. ನಾವು ಎಸ್ ಪಿ ಸಾಹೇಬ್ರು ಭೇಟಿ ಆಗ್ಬೇಕಂತ ಬಂದಿದ್ವಿ. ಸಾಹೇಬ್ರು ಹೇಳಿದರು, ಸಾಹೇಬ್ರು ಬೈದರು. ಸಾಹೇಬ್ರಿಗೆ ನಾನು ಸಾರಿ ಅಂತ ಕೇಳ್ತೀನಿ. ಬಟ್ ಆಮೇಲೆ ಸರ್ ಹೇಳಿದರು, ನಮ್ಮ ಬೆಳಗಾವಿ ಇರೋ ತನಕ ನಮ್ಮ ಪ್ರೊಟೆಕ್ಷನ್ ಇರ್ತದೆ, ಬಟ್ ನಾವು ಬೆಂಗಳೂರಿಗೆ ಕೊಡೋಕ್ಕೆ ಬರೋಲ್ಲ. ನಿಮ್ಮ ಡಾಕ್ಯುಮೆಂಟ್ ಏನಿದ್ದು ನಿಮ್ಮ ಲೀಗಲಾಗಿ ಹೋಗ್ಬೇಕು ಕೋರ್ಟ್ದಿಂದ, ಅಲ್ಲಿಂದ ನೀವು ತರಿಸ್ಕೋಬೋದು ಅಂತ ಹೇಳಿದ್ರು. ಮತ್ತು ನಾವು ಈಗ ಬೆಂಗಳೂರಿಗೂ ನಮ್ಗೆ ಸೆಕ್ಯೂರಿಟಿ ಸಿಗ್ತದಂತ ಕಮಿಷನರ್ ಸಾಹೇಬ್ರಿಗೆ ಭೇಟಿ ಆದರೆ ಸೆಕ್ಯೂರಿಟಿ ತೊಗೊಂಡೋಗಿ ನಾವು ಡಾಕ್ಯುಮೆಂಟ್ ತೊಗೋಬೋದು ಅಂತ ಹೇಳ್ತಾರೆ. ಆ ಹುಡುಗಿ ಸರ್ಟಿಫಿಕೇಟ್ ಬೇಕು, ಸ್ಕೂಲ್ ಸರ್ಟಿಫಿಕೇಟ್. ಲಾಸ್ಟ್ ಟೈಮು ನಾವು ಹೋದಾಗ ಸ್ಕೂಲ್ ಸರ್ಟಿಫಿಕೇಟು ಅವರು ಪ್ರಿನ್ಸಿಪಲ್ ಭೇಟಿ ಆಗಿದ್ವಿ ಕಾಲೇಜಿಗೆ, PSC ಯೂನಿವರ್ಸಿಟಿ ಅಂತ. ಅವ್ರ ಹೆಸರು ಏನ್ಬಿಟ್ಟು, ಅವ್ರ ಹೆಸರು ಜಯಪ್ರಕಾಶ್ ಸರ್ ಅಂತ.
ಅವರು ಪ್ರಿನ್ಸಿಪಲ್ ಅಂತ, ಅವ್ರಿಗೆ ಭೇಟಿಯಾಗಿದ್ವಿ. ಅವ್ರು ಕೊಡಲಿಲ್ಲ ಸರ್. ನೀವು ನಿಮ್ಮ ಮಾಮ ಬಂದು 2 ಸಾರಿ ತೊಗೊಂಡೋಗಿದ್ರಿ, ಇನ್ನು ಕೊಡೋಕ್ಕೆ ಬರೋದಿಲ್ಲ ಅಂತ ಸುಳ್ಳು ಹೇಳಿದರು. ಆಮೇಲೆ ಅಲ್ಲಿಂದ 2-3 ಸಾರಿ ಹೋಗಿ ಹೊರಗಡೆ ಬಂದು 2-3 ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಹುಡುಗಿ, ಆದರೂ ಕೊಡಲಿಲ್ಲ ಸರ್. ಅಲ್ಲಿಂದ ನಾವು ಇದಕ್ಕೆ ಹೋಗಿದ್ವಿ, ಇವಳು ವರ್ಕ್ ಮಾಡೋದು ಅಲ್ಲಿ ಹೋಗಿದ್ವಿ. ಅಲ್ಲಿಂದ ಅವಳು ಲಾಕ್ ಆಗಿಬಿಟ್ಟಿದ್ಲು. ನೀವೇನು ಮಾಡ್ತೀರಿ? ನಾನು ಎಲೆಕ್ಟ್ರಿಷಿಯನ್ ಮಾಡ್ತೀನಿ ಸರ್. ಈಗ ಅವ್ರ ಮನೆ ಕಡೆಯವರೊಂದು ಯಾರಾದರೂ ಕಡೆಯಿಂದ ನಿಮಗೆ ಬೆದರಿಕೆ ಇದೆಯಾ? ಅವ್ರ ಮಾಮನ ಕಡೆಯಿಂದನೇ ಇದೆ ಸರ್. ಅವ್ರ ಮಾಮ ಪದೇ ಫೋನ್ ಮಾಡಿದ್ರಾ ನಿಮ್ಮ ಅತ್ತೆ ಮಾತಾಡಿ? ಮೊನ್ನೆ ಮಾಡಿದ್ರು ಸರ್. ನನಗೆ ಇಲ್ಲ, ಇವಳ ಹತ್ರ ಮಾತಾಡಬೇಕು, ಫೋನ್ ಕೊಡು ಅಂತ ಹೇಳಿದ್ರು. ನಾನು ಹೇಳಿದೆ ಸರ್, ನಾನು ಹೊರಗಡೆ ಇದ್ದೆ, ನಾನು ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡ್ತೇನೆ ಅಂತ ಹೇಳಿದೆ. ಏನಂತ ಹೇಳ್ತೀವಿ ಸರ್ ಅವರು ಮಾಧ್ಯಮದವರು ಅವ್ರ ಸಂಬಂಧಿಕರಿಗೆ? ಏನಿಲ್ಲ ಸರ್, ಅವರು ನಮ್ಗೆ ತಂದೆ ತಾಯಿ ಇದ್ದಂಗೆ ಸರ್. ಎಲ್ಲ ಅವರು ದೊಡ್ಡವರು, ತಂದೆ ತಾಯಿ ಇದ್ದಂಗೆ. ನಮ್ಮದು ಪ್ರೀತಿ ನಮ್ದು ಅರ್ಥ ಮಾಡಿಕೊಂಡು ನಮ್ಮ ಪಾಡಿಗೆ ನಮ್ಮ ಬಿಟ್ಬಿಟ್ಟು, ಅವಳದೇನಿದೆ ನಮ್ಗೆ ಅವಳದ್ದು ಏನು ಆಸೆ ಬೇಡ, ನನಗೆ ಅವಳಷ್ಟೇ ಬೇಕಂತ ಹೇಳಿದ್ರು ಸರ್. ಅವಳು ಡಾಕ್ಯುಮೆಂಟ್ ಅಟ್ಟು ನಮಗೆ ಸಿಕ್ಕರೆ ಸಾಕು. ಡಾಕ್ಯುಮೆಂಟ್ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅಂತ. ಅವ್ರು ಸರ್, ನನಗೆ ಅದ್ರ ಮೇಲೆ ಏನು ಯಾವುದೇ ಥರ ನನಗೆ ಏನು ಬೇಡ ಸರ್. ನನಗೆ ಏನು ಬೇಡ ಸರ್. ನನಗೆ ಬೇಕಾಗಿರೋದು ಅವ್ರು ಅಷ್ಟೇ. ಅದು ಆಸ್ತಿ ಬೇಕಾಗಿದ್ದು ಬ್ಯಾಡಾಗಿದ್ದು ಆ ಹುಡುಗಿ ಬಿಟ್ಟಿದ್ದು ಸರ್. ನನಗಲ್ಲ, ನನಗೆ ಕೊಡಬೇಡಿ ಅಂತ ಹೇಳಿ. ನನಗೆ ತೊಂದರೆ ಬರಬಾರ್ದು ಸರ್. ನನ್ನಿಂದ ನಮ್ಮಿಬ್ಬರಿಗೆ ತೊಂದರೆ ಬರಬಾರ್ದು, ನನ್ನ ಫ್ಯಾಮಿಲಿಗೆ ಬರಬಾರ್ದು. ಈಗ ತಾನೇ ನಮ್ಮ ಕಚೇರಿಗೆ ಒಬ್ಬ ಯುವಕ ಮತ್ತು ಯುವತಿ, ರೋಹಿತ್ ಕೋಳ್ಕರ್ ಮತ್ತು ಪ್ರಿಯಾಂಕಾ ಗೌಡ ಅಂತ ಇಬ್ಬರು ನಾವು ಪ್ರೀತಿಸಿ ಮದುವೆ ಆಗಿದ್ದೇವೆ, ನಮಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಲೋಕಲ್ ಪೊಲೀಸ್ ಠಾಣೆಯಾದ ಖಾನಾಪುರ್ನ ಇನ್ಸ್ಪೆಕ್ಟ್ರಿಗೆ ಇವರಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಲಿಕ್ಕೆ ಹೇಳಿದ್ದೀವಿ. ಇವರು ಈ ಯುವಕ ಮತ್ತು ಯುವತಿ ಇವತ್ತೇ ಮದುವೆ ಆಗಿ ನಮ್ಮ ಹತ್ರ ಬಂದು ಪ್ರೊಟೆಕ್ಷನ್ ಕೇಳಿದ್ದಾರೆ. ಇದಕ್ಕಿಂತ ಮುಂಚೆ ಸುಮಾರು 1.5 ತಿಂಗಳ ಹಿಂದೆ ನಮ್ಮ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ಸು, ಅಂದರೆ ಅವಳ ಸ್ವಂತ ಎಜುಕೇಷ್ನಲ್ ಡಾಕ್ಯುಮೆಂಟ್ಸು ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ಸು ನಮ್ಮ ಮಾವನ ಹತ್ರ ಇದೆ, ಅದನ್ನು ಕೊಡಿಸಿ ಅಂತ ಕೇಳಿದರು. ಈ ಪ್ರಾಪರ್ಟಿ ವಿಚಾರಕ್ಕೆ ಅವರಿಗೆ ತುಂಬ ಕ್ಲಿಯರಾಗಿ ಹೇಳಿದ್ವಿ, ಇದು ಸಿವಿಲ್ ಮ್ಯಾಟ್ರ್ ಆಗುತ್ತೆ, ನಾವು ಹ್ಯಾಂಡಲ್ ಮಾಡಲಿಕ್ಕೆ ಬರಲ್ಲ, ಯಾಕಂತಂದರೆ ನಮ್ಮದೇನಿದ್ರು ನಿಮಗೆ ಮದುವೆ ಆಗಿ ಬಂದರೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ. ಸೊ ಅದ್ರ ಮೇಲೆ ಅವ್ರು ಇವತ್ತು ಮದುವೆ ಆಗಿ ಬಂದರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮದು ಧರ್ಮ, ಅದನ್ನು ನಾವು ಮಾಡ್ತೀವಿ. ಆದರೆ ಅವರ ದಾಖಲಾತಿಗಳನ್ನ ಅವರು ಕರೆದು ಕೇಳಿದಾಗ ಅವರ ಮಾವನವರಿಗೆ ಅವರು ದಾಖಲಾತಿಗಳು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ದೀವಿ, ಈ ಡ್ಯೂಪ್ಲಿಕೇಟ್ಗಳನ್ನ ಅವರು ಸಂಬಂಧಪಟ್ಟ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಂದ ಪಡ್ಕೊಳ್ಬಹುದು, ಅದಕ್ಕೂ ಕೂಡ ಅದರದ್ದೇ ಆದ ಸಂಪೂರ್ಣ ಮಾನ್ಯತೆ ಇರುತ್ತೆ. ಇನ್ನು ಸಿವಿಲ್ ಮ್ಯಾಟ್ರಿಗೆ ಕೂಡ ನಾವು ಅವರಿಗೆ ಸಜೆಸ್ಟ್ ಮಾಡಿದ್ದೀವಿ, ತಾವು ಕೋರ್ಟಿಗೆ ಹೋಗ್ಬಿಟ್ಟು ಅದನ್ನು ಫೈಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಹುಡುಗಿ ನಮ್ಮ ಹತ್ರ ಬಂದು ಅವ್ರಿಗೇನು ಕೊಟ್ಟಿರ್ತಕ್ಕಂಥ ಕಾನೂನಾತ್ಮಕ ರಕ್ಷಣೆಯನ್ನು ನಾವು ಕೊಡ್ತೀವಿ. ಹೌದು, ಜೂನ್ 5ನೇ ತಾರೀಕು ಆ ಸಂದರ್ಭದಲ್ಲಿ. 26/7ಕ್ಕೆ 26/7 ಅವೆರಡರ ಮಧ್ಯರಾತ್ರಿಯಲ್ಲಿ ಖಾನಾಪುರ ಬೆಳಗಾವಿಗೆ ಬಂದು ಹೋಗಿ ಇವತ್ತು 29 ಬೆಳಗ್ಗೆ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಾನು ಕ್ಲಿಯರಾಗಿ ಹೇಳಿದೆ, ಈಗಾಗಲೇ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಇಂಟರ್ಫಿಯರ್ ಆಗಲ್ಲ, ಅದೇನಿದ್ರು ಮಾನ್ಯ ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೋಬೇಕು. ಅವರು ಮದುವೆಯಾಗಿ ಅವರಿಗೆ ಪರ್ಸನಲ್ ಲೈಫ್ಗೆ ಪ್ರೊಟೆಕ್ಷನ್ಗೆ ಕೇಳಿದ್ದಾರೆ, ಅದನ್ನು ನಾವು ಕೊಡ್ತೀವಿ. मूळ बेळगाव तालुक्यातील अलारवाड गावातील गरीब कुटुंबातील मुलगा राहुल इलेक्ट्रिशियनचा व्यवसाय करून कुटुंब चालवतो. तरुणीचा मामा त्यांना त्रास देईल या भीतीने खानापूरमधील एका नातेवाईकाच्या घरी आश्रय घेतला आहे आणि एसपींकडे रक्षणासाठी विनंती केली आहे. विनोद कोलकार, KMM मराठी, बेळगाव.